ವೈಯಕ್ತಿಕ ವಿಚಾರಗಳು, ಪಾರ್ಟಿ ಆಂತರಿಕ ವಿಚಾರಗಳನ್ನು ಹೇಳಿದ್ದಾರೆ. ಅದ್ರ ಬಗ್ಗೆ ನಮ್ಮ ನೋ ಕಮೆಂಟ್ಸ್. ಅದ್ರ ಬಗ್ಗೆಯೂ ನೋ ಕಮೆಂಟ್ಸ್ ಈಗಾಗಲೇ ಆಗಿದೆ. ಅಡ್ಡ ಮತದಾನ ಬಗ್ಗೆ ಶಿಸ್ತು ಕ್ರಮ ಬಂದ ಮೇಲೇ ಮುಂದಿನ ಎಲ್ಲ ವಿಚಾರಗಳು. ಬಿಡದಿ ಟೌನ್ಶಿಪ್ಪು ನೋಡ್ರಿ, ಸರ್ಕಾರದ ಸಾಕಷ್ಟು ಜಮೀನುಗಳಿದ್ದಾವೆ. ನಾವು ಕೂಡ ಸ್ಯಾಟಲೈಟ್ ಟೌನ್ಗಳನ್ನು ಮಾಡಬೇಕು, ಟೌನ್ಶಿಪ್ ಮಾಡಬೇಕು ಅನ್ನುವಂಥದ್ದು ವಿಚಾರ ಮಾಡಿದಾಗ ನಾವು ಕೋಲಾರ ಚಿಕ್ಕಬಳ್ಳಾಪುರ ಏರಿಯಾದಲ್ಲಿ ಸುಮಾರು 2,000 ಎಕರೆ ಸರ್ಕಾರಿ ಭೂಮಿ ಇದೆ. ಅಲ್ಲಿ ಮಾಡಬೇಕಂತ ಯೋಚನೆ ಆಗಲಿಲ್ಲ, ಅದು ಬೇರೆ ವಿಚಾರ. ಹೀಗಾಗಿ ಸರ್ಕಾರದ ಭೂಮಿ ಇರುವಂಥ ಜಾಗದಲ್ಲಿ ಮಾಡಿ ಅದಕ್ಕೆ ಸಕಲವಾಗಿ ಲಾಜಿಸ್ಟಿಕ್ ಕಲ್ಪಿಸಿದರೆ ರಸ್ತೆ, ರೈಲು ಎಷ್ಟು ದೂರ ಇದ್ದರೂ ಕೂಡ ಚೆನ್ನಾಗಿ ನಡೀತವೆ. ಈಗ ಉದಾಹರಣೆಗೆ ಸಾಕಷ್ಟು ಖಾಸಗಿ ಕಾಲೇಜು, ಯೂನಿವರ್ಸಿಟಿಗಳು ದೂರ ಇದ್ದರೂ ಕೂಡ ಜನ ಹೋಗ್ತಾರೆ, ಯಾಕಂದರೆ ಸಂಪರ್ಕ ಸರಿಯಾಗಿದ್ದರೆ. ಆ ಕೆಲಸ ಮಾಡಬೇಕು ಹೊರತಾಗಿ ಫಲವತ್ತಾದ ಭೂಮಿಯನ್ನು ತೆಗೆದುಕೊಳ್ಳುವಂಥದ್ದು ಅದು ಸಮಂಜಸ ಅಲ್ಲ. ಪ್ರತಿಷ್ಠೆ ಕಣ ಆಗಿದೆ ಈಗ ಅದು. ನಾನು ಮುಖ್ಯಮಂತ್ರಿಗಳಿಗೆ ಸಲಹೆ ಮಾಡೋದಷ್ಟೇ, ಪ್ರತಿಷ್ಠೆಯನ್ನು ಮಾಡಿಕೊಳ್ಳದೆ ತಾವು ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅದು ತಮ್ಮ ಏರಿಯಾ, ತಮ್ಮ ಭಾಗ ಪ್ರತಿಷ್ಠೆ ಮಾಡಿಕೊಳ್ಳದೆ ಸರ್ಕಾರಿ ಭೂಮಿಯಲ್ಲಿ ಇದೇ ಟೌನ್ಶಿಪ್ಪನ್ನು ಮಾಡಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದರೆ ಒಳ್ಳೆಯ ನಿರ್ಧಾರ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಚ್ಛೆ. ವಿಧಾನಸೌಧಕ್ಕೆ ಬರೀ ಚರ್ಚೆ ಮಾಡೋಣ ಅಂತ ಹೇಳ್ತಿದ್ದಾರೆ. ಇವೆಲ್ಲ ಪ್ರತಿಷ್ಠೆಗಳ ಮಾತು. ಪ್ರತಿಷ್ಠೆ ಎಲ್ಲಿ ಚರ್ಚೆ ಮಾಡಿದ್ರೂ ವಿಷಯ ಅದೇ ತಾನೇ. ಪ್ರತಿಷ್ಠೆಗಳನ್ನು ಬಿಟ್ಟರೆ ಅದಕ್ಕೆ ಒಂದು ಪರಿಹಾರ ಇದೆ, ಪ್ರತಿಷ್ಠೆ ಇದ್ದರೆ ಪರಿಹಾರ ಇಲ್ಲ. ರಾಜ್ಯದಲ್ಲಿ ಮುಂಗಾರು ಮಳೆ ಹೇಳಿ.